ನಮಸ್ಕಾರ ವಿದ್ಯಾರ್ಥಿಗಳೇ ಹಾಗೂ ಸ್ನೇಹಿತರೆ. ಈ ಒಂದು ವಿಡಿಯೋ ಮಾಡ್ತಿರುವಂಥ ಮುಖ್ಯ ಉದ್ದೇಶ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ದ್ವಿತೀಯ PUC ರಾಜ್ಯಶಾಸ್ತ್ರ ವಿಷಯದ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡುವಂಥ ಉದ್ದೇಶದಿಂದ ಇದನ್ನು ಪ್ರಾರಂಭ ಮಾಡಿದ್ದೀನಿ. ನಾನು ಸ್ವಾಮಿಗೌಡ HK ರಾಜ್ಯಶಾಸ್ತ್ರ ಉಪನ್ಯಾಸಕನಾಗಿ ಕೆಲಸವನ್ನು ಮಾಡ್ತಾಯಿದ್ದೀನಿ. ಪ್ರೀತಿಯ ವಿದ್ಯಾರ್ಥಿಗಳಿಗೋಸ್ಕರ ಈ ಒಂದು ವಿಡಿಯೋವನ್ನು ಮಾಡಿರುವಂಥದ್ದು. ಹಾಗೆ ಈ ಒಂದು ದ್ವಿತೀಯ PUC ರಾಜ್ಯಶಾಸ್ತ್ರ ಅಂತ ಅಂದಾಗ ನಾವು ಈ ಒಂದು ರಾಜ್ಯಶಾಸ್ತ್ರದಲ್ಲಿ ಹಲವಾರು ಅಧ್ಯಾಯಗಳಿದೆ, ಪ್ರಮುಖವಾಗಿ 9 ಅಧ್ಯಾಯಗಳಿದೆ. ಅದರಲ್ಲಿ ಮೊದಲ ಒಂದು ಅಧ್ಯಾಯದ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ತಮಗೆ ವಿವರಣೆಯನ್ನು ಕೊಡಬೇಕಂತ ಬಯಸ್ತಿದ್ದೀನಿ. ಅಧ್ಯಾಯ 1 ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆಯ ಬಗ್ಗೆ ಒಳಗೊಂಡಿದೆ. ಈ ಒಂದು ಅಧ್ಯಾಯದಲ್ಲಿ 1935ರ ಭಾರತ ಸರ್ಕಾರದ ಕಾಯ್ದೆ, ಎರಡನೇದಾಗಿ 1947ರ ಭಾರತ ಸ್ವತಂತ್ರ ಕಾಯ್ದೆ, ಹಾಗೆ ಮೂರನೇದಾಗಿ ಪ್ರಥಮ ಸಾರ್ವತ್ರಿಕ ಚುನಾವಣೆಗಳು, ನಾಲ್ಕನೇದಾಗಿ ಮಧ್ಯಂತರ ಸರ್ಕಾರ, ಐದನೇದಾಗಿ ದೇಶೀಯ ಸಂಸ್ಥಾನಗಳ ಒಂದು ಏಕೀಕರಣ, ಆರನೇದಾಗಿ ರಾಜ್ಯಗಳ ಪುನರ್ರಚನೆ, ಹಾಗೆ ಏಳನೆಯದಾಗಿ ಭಾರತದ ಆಡಳಿತ ಭೂಪಟ. ಈ ಒಂದು ವಿಚಾರಗಳ ಬಗ್ಗೆ ಕುರಿತು ಈ ಒಂದು ಅಧ್ಯಾಯದಲ್ಲಿ ನಾವು ಚರ್ಚೆ ಮಾಡ್ತೀವಿ. ಇದರಲ್ಲಿರುವಂಥ ಮೊದಲ ಒಂದು ವಿಷಯ ಅಂತ ಅಂದರೆ ಅದು 1935ರ ಭಾರತ ಸರ್ಕಾರದ ಕಾಯ್ದೆ. ಅದಕ್ಕೆ ಹೋಗೋದಕ್ಕಿಂತ ಮುಂಚೆ ಆ ಒಂದು ಭಾರತ ಸ್ವತಂತ್ರ ಹೋರಾಟದ ಒಂದು ಹಿನ್ನೆಲೆಯ ಬಗ್ಗೆ ಆ ಒಂದು ಕೆಲವು ಅಂಶಗಳನ್ನ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತಿದ್ದೀನಿ. ನೋಡಿ, ಇಲ್ಲಿ ಭಾರತದ ಒಂದು ಸ್ವತಂತ್ರ ಒಂದು ಸಂಗ್ರಾಮ ಏನಿದೆ, ಇದು ವಿಶ್ವದಲ್ಲಿ ಅತ್ಯಂತ ಪ್ರಮುಖವಾದಂಥ ಒಂದು ಜನಾಂದೋಲನವಾಗಿ ರೂಪುಗೊಂಡಂಥದ್ದನ್ನು ಕಾಣ್ತೇವೆ. ಕಾರಣ ಎಷ್ಟೇ, ಅದು ಅಹಿಂಸಾತ್ಮಕ ಹೋರಾಟವಾಗಿತ್ತು, ಶಾಂತಿ ಹಾಗೆ ಸತ್ಯದ ಮೂಲಕ ಒಂದು ನಡೆದಂಥ ಒಂದು ಹೋರಾಟವಾಗಿತ್ತು. ಇದಕ್ಕೋಸ್ಕರ ನಮ್ಮ ದೇಶದ ಸ್ವತಂತ್ರಕ್ಕೋಸ್ಕರ ಹಲವಾರು ಮಹನೀಯರುಗಳು ತಮ್ಮ ಒಂದು ಪ್ರಾಣವನ್ನು ತ್ಯಾಗ ಮಾಡಿರುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಅದರಲ್ಲಿ ಬಹಳ ಮುಖ್ಯವಾದಂಥವ್ರು ಅಂದರೆ ದಾದಾಬಾಯಿ ನವರೋಜಿ ಇರ್ಬೋದು, ಹಾಗೆ ಲಾಲಾ ಲಜಪತ್ ರಾಯ್, ಬಾಲಗಂಗಾಧರ ತಿಲಕ್, ಹಾಗೆ ಬಿಪಿನ್ ಚಂದ್ರಪಾಲ್, ಹಾಗೆ ಮಹಾತ್ಮ ಗಾಂಧೀಜಿಯವರು, ಹಾಗೆ ಚಂದ್ರಶೇಖರ್ ಆಜಾದ್ ಅವರು, ವಿ ಡಿ ಸಾವರ್ಕರ್ ಅವರು, ಹಾಗೆ ಖುದಿರಾಮ್ ಬೋಸ್ ಅವರು, ಹಾಗೆ ಶಿವರಾಮ್ ರಾಜ್ಗುರು ಅವರು, ಸುಖದೇವ್ ಥಾಪರ್ ಅವರು, ಹಾಗೆ ಭಗತ್ ಸಿಂಗ್ ಇರ್ಬೋದು, ಹಾಗೆ ಹಲವಾರು ಮಹನೀಯರುಗಳು, ಜವಾಹರ್ಲಾಲ್ ನೆಹರು, ಅಂಬೇಡ್ಕರ್ ಅವರು ಒಂದು ಪಾತ್ರವನ್ನು ವಹಿಸಿರುವಂಥದ್ದನ್ನು ಕೂಡ ನಾವು ಇಲ್ಲಿ ಕಾಣ್ತೇವೆ. ಈ ಒಂದು ಸಂದರ್ಭದಲ್ಲಿ ಭಾರತದ ಒಂದು ಸ್ವತಂತ್ರ ಹೋರಾಟದಲ್ಲಿ ಆ ಒಂದು ಸ್ವತಂತ್ರ ಹೋರಾಟ ಸಂದರ್ಭದಲ್ಲಿ ಅವರು ಅಳವಡಿಸ್ಕೊಂಡಂಥ ಒಂದು ಉದಾತ್ತ ರಾಜಕೀಯ ಮೌಲ್ಯಗಳೇನಿದ್ವು ಅವುಗಳು ಜನರಲ್ಲಿ ಒಂದು ಪ್ರಜ್ಞೆಯನ್ನು ಮೂಡಿಸಿ ಎಲ್ಲರನ್ನ ಕೂಡ ಸಂಘಟಿಸುವ ಮೂಲಕ ಆ ಒಂದು ಇಡೀ ಸ್ವತಂತ್ರ ಹೋರಾಟವನ್ನು ಒಂದು ಜನಾಂದೋಲನವಾಗಿ ಪರಿವರ್ತನೆ ಮಾಡಿದಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಹಾಗೆ ಈ ಒಂದು ಭಾರತದ ಒಂದು ಸ್ವತಂತ್ರ ಹೋರಾಟ ಇದೆ, ಇದು ಒಂದು ವಾಸ್ತವಿಕವಾದಂಥ ಒಂದು ಚಳುವಳಿ, ಹಾಗೆ ಪ್ರಜಾಸತ್ತಾತ್ಮಕವಾದಂಥದ್ದು ಮತ್ತು ವಿಕಾಸಕಾರಿಯಾದಂಥ ಒಂದು ಚಳುವಳಿ ಆಗಿದ್ದಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಇದು ನಾಜಿಸಮ್, ಫ್ಯಾಸಿಸಮ್ ಹಾಗೆ ಸಾಮ್ರಾಜ್ಯಶಾಹಿವಾದ ಏನಿದೆ ಅದಕ್ಕೆ ವಿರುದ್ಧವಾದಂಥ ಒಂದು ಚಳುವಳಿ ಆಗಿದ್ದಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಹಾಗೆ ಇದು ಹೊಂದಿದಂಥ ಒಂದು ಮೌಲ್ಯಗಳೇನಿದೆ, ಉದಾತ್ತವಾದಂಥ ಮೌಲ್ಯಗಳೇನಿದೆ ಅವುಗಳು ಕೂಡ ಬಹಳ ಮುಖ್ಯವಾಗಿತ್ತು. ಅದರಲ್ಲಿ ಬಹಳ ಮುಖ್ಯವಾದಂಥ ಮೌಲ್ಯಗಳು ಅಂತ ಅಂದರೆ ಜನತಾ ಸಾರ್ವಭೌಮತ್ವ, ಹಾಗೆ ಪ್ರಾತಿನಿಧಿಕ ಸರ್ಕಾರವನ್ನು ಹೊಂದುವಂಥದ್ದು, ನಾಗರಿಕ ಸ್ವತಂತ್ರ, ಹಾಗೆ ಸ್ವಾವಲಂಬಿ ಆರ್ಥಿಕತೆಯನ್ನು ಹೊಂದುವಂಥದ್ದು, ಜಾತ್ಯತೀತತೆ, ಹಾಗೆ ತನ್ನದೇ ಆದಂಥ ವಿದೇಶಾಂಗ ನೀತಿಯನ್ನು ಹೊಂದುವಂಥ ಉದ್ದೇಶವನ್ನು ಹೊಂದಿತ್ತು. ನೋಡಿ, ಈ ಎಲ್ಲ ತತ್ವಗಳನ್ನು ಸಹ ಅನಂತರದಲ್ಲಿ ಭಾರತದ ಸಂವಿಧಾನ, ಹಾಗೆ ಸರ್ಕಾರ, ಹಾಗೆ ರಾಜಕೀಯ ಪಕ್ಷಗಳು ಕೂಡ ಅಳವಡಿಸ್ಕೊಂಡ್ವು. ಹಾಗೆ ಮತ್ತು ಸರ್ಕಾರ ರೂಪಿಸುವಂಥ ನೀತಿಗಳಲ್ಲೂ ಕೂಡ ಈ ಒಂದು ತತ್ವಗಳು ಪ್ರತಿಬಿಂಬಿತವಾಗಿರುವಂಥದ್ದನ್ನು ಅಥವಾ ಪ್ರತಿಫಲಿತವಾಗಿರುವಂಥದ್ದನ್ನು ಕೂಡ ನಾವು ಗಮನಿಸಲಿಕ್ಕೆ ಸಾಧ್ಯ ಇರುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಹಾಗೆ ಈ ಒಂದು ರಾಷ್ಟ್ರೀಯ ಚಳುವಳಿಯ ಒಂದು ಉದಾತ್ತ ಮೌಲ್ಯಗಳೇನಿದೆ ಇವುಗಳು ನಮ್ಮ ಒಂದು ಧ್ಯೇಯಗಳು, ಆದರ್ಶಗಳಾಗಿಯೂ ಕೂಡ ಮುಂದುವರ್ಕೊಂಡು ಬರ್ತಿರುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಹೀಗೆ ಭಾರತ 1947 ಆಗಸ್ಟ್ 15ರಂದು ಸ್ವತಂತ್ರವನ್ನು ಹೊಂದುತ್ತೆ. ಆ ಸ್ವತಂತ್ರವನ್ನು ಹೊಂದಿದ ನಂತರದಲ್ಲಿ ತನ್ನದೇ ಆದಂಥ ಒಂದು ಸಂವಿಧಾನವನ್ನು ಕೂಡ ಅಳವಡಿಸ್ಕೊಳ್ಳುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಆದರೆ ನೋಡಿ ಸ್ನೇಹಿತರಲ್ಲಿ, ಭಾರತ ಸ್ವತಂತ್ರವನ್ನು ಹೊಂದಿತು ಎಂಬಂಥ ಒಂದು ಅಂಶ ಒಂದು ಕಡೆ ಆದರೆ, ಅದೇ ಸಂದರ್ಭದಲ್ಲಿ ದೇಶದ ವಿಭಜನೆ ಆಗುತ್ತೆ. ದೇಶದ ವಿಭಜನೆ ಆದ್ದರಿಂದ ಒಂದು ರೀತಿಯಲ್ಲಿ ವಿಭಜನೆಯ ಒಂದು ನೋವನ್ನು ದೇಶ ಅನುಭವಿಸುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಈ ಸಂದರ್ಭದಲ್ಲಿ ಹಲವಾರು ಸಮಸ್ಯೆಗಳನ್ನ ಎದುರಿಸುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಅಲ್ಲಿ ವಲಸೆ ಸಮಸ್ಯೆ ಇರ್ಬೋದು, ಗಡಿ ಪ್ರದೇಶಗಳಲ್ಲಿ ಹಿಂಸಾಕೃತ್ಯಗಳು ನಡೆಯುವಂಥದ್ದು ಇರ್ಬೋದು, ನಿರಾಶ್ರಿತ ಸಮಸ್ಯೆ, ಹಾಗೆ ಕೋಮು ಗಲಭೆಗಳು ನಡೆಯುವಂಥದ್ದನ್ನು ಕೂಡ ನಾವು ಇಲ್ಲಿ ಕಾಣ್ತೇವೆ. ಹಾಗೆ ಇನ್ನೂ ಹಲವಾರು ರೀತಿಯಾದಂಥ ಒಂದು ಸಮಸ್ಯೆಗಳಿಂದ ನಮ್ಮ ದೇಶದ ಸ್ವತಂತ್ರದ ಸಂಭ್ರಮಕ್ಕೆ ಒಂದು ಹಿನ್ನಡೆ ಉಂಟಾಗುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಹಾಗೆ ನಮ್ಮ ದೇಶದ ವಿಭಜನೆಯಾದಂಥ ಸಂದರ್ಭದಲ್ಲಿ ಆ ದೇಶ ವಿಭಜನೆಯ ಒಂದು ನೋವು ಎಲ್ಲರನ್ನೂ ಕೂಡ ಕಾಣುತ್ತೆ ಅಂತೇಳಿ ಗಾಂಧೀಜಿಯವರು ಹೇಳುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಹಾಗೆ ಕೆಲವು ಸಮಸ್ಯೆಗಳು ಕೂಡ ಹುಟ್ಕೊಳ್ತವೆ. ಅಂಥ ಸಮಸ್ಯೆಗಳಲ್ಲಿ ಕೃಷಿ ಕ್ಷೇತ್ರ ಮತ್ತು ಕೈಗಾರಿಕಾ ಕ್ಷೇತ್ರಗಳು ಸ್ಥಗಿತಗೊಳ್ತವೆ, ಆರ್ಥಿಕ ಹಿನ್ನಡೆ ಉಂಟಾಗುತ್ತೆ, ಬಡತನ, ಅಜ್ಞಾನ, ಅಸಮಾನತೆ, ಅನಕ್ಷರತೆಯ ಒಂದು ಸಮಸ್ಯೆಗಳು ಬರುವಂಥದ್ದನ್ನು ಕೂಡ ನಾವು ಗಮನಿಸ್ಬೋದು.
ಇವೆಲ್ಲವನ್ನು ನಿವಾರಿಸಲಿಕ್ಕೆ ಭಾರತ ಸರ್ಕಾರ ಒಂದು ಕೈಗೊಳ್ಳಬೇಕಂತ ಒಂದು ನಿರ್ವಹಿಸಬೇಕಾದಂಥ ಒಂದು ಕಾರ್ಯಗಳೇನು ಅಂತಂದರೆ, ಮೊದಲನೇದಾಗಿ ಭಾರತವನ್ನು ಭೌಗೋಳಿಕವಾಗಿ ಆಡಳಿತಾತ್ಮಕವಾಗಿ ಒಂದುಗೂಡಿಸುವಂಥದ್ದು ಸರ್ಕಾರದ ಒಂದು ಮುಖ್ಯವಾದಂಥ ಕೆಲಸ ಆಗಿತ್ತು ಆ ಸಂದರ್ಭದಲ್ಲಿ. ಹಾಗೆ ಎರಡನೇದಾಗಿ ಸಂವಿಧಾನದ ರಚನೆ, ಹಾಗೆ ಜವಾಬ್ದಾರಿಯುತವಾದಂಥ ಮತ್ತು ಪ್ರಾತಿನಿಧಿಕ ಪ್ರಜಾಪ್ರಭುತ್ವವನ್ನು ನಿರ್ಮಾಣ ಮಾಡುವಂಥದ್ದು ಎರಡನೇ ಒಂದು ಮುಖ್ಯವಾದಂಥ ಅಂಶ ಆಗಿತ್ತು. ಹಾಗೆ ಮೂರನೆಯ ಮುಖ್ಯವಾದಂಥ ಒಂದು ಅಂಶ ಅಂದರೆ ರಾಷ್ಟ್ರ ನಿರ್ಮಾಣದ ಪ್ರಕ್ರಿಯೆಗೆ ಚಾಲನೆಯನ್ನು ಕೊಡುವಂಥದ್ದು. ಈ ಒಂದು ಅಂಶಗಳನ್ನು ಆಧರಿಸಿ ಆ ಒಂದು ಸರ್ಕಾರ ಕೆಲಸ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಇತ್ತು. ನೋಡಿ, 1935 ಕಾಯ್ದೆ ಬರೋದಕ್ಕಿಂತ ಮುಂಚೆನೇ ಈ ಒಂದು ಭಾರತಕ್ಕೆ ಬ್ರಿಟಿಷರು ಇರ್ತಾರೆ. ಭಾರತದಲ್ಲಿ ಬ್ರಿಟಿಷರು ಹೇಗೆ ಬರ್ತಾರೆ, 1600ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷ್ ಸರ್ಕಾರದಿಂದ ಒಂದು ಸನ್ನದನ್ನು ಪಡ್ಕೊಂಡು ಭಾರತಕ್ಕೆ ಆಗಮಿಸುತ್ತೆ. ಭಾರತಕ್ಕೆ ಬಂದಂಥ ಬ್ರಿಟಿಷರು ವ್ಯಾಪಾರ ಕೋಟಿಗಳನ್ನ ತೆರೀತಾರೆ. ಎಲ್ಲ ಕಡೆಯಲ್ಲೂ ಕೂಡ ವ್ಯಾಪಾರ ಕೋಟಿಗಳನ್ನ ತೆರೀತಾರೆ. ಆ ವ್ಯಾಪಾರ ಕೋಟಿಗಳನ್ನ ತೆರೆದ ನಂತರದಲ್ಲಿ ಅವರು ರಾಜಕೀಯ ಅಧಿಕಾರವನ್ನು ಪಡ್ಕೊಳ್ಳಿಕ್ಕೆ ಆವಣಿಸ್ತಾರೆ. ಅಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳೇ 1757ರಲ್ಲಿ ನಡೆದಂಥ ಒಂದು ಪ್ಲಾಸಿ ಕದನ ಇದೆ. ಇದರ ನಂತರದ ರಾಜಕೀಯ ಅಧಿಕಾರವನ್ನು ಬ್ರಿಟಿಷರು ಪಡ್ಕೊಳ್ತಾರೆ. ಹೀಗೆ ಬ್ರಿಟಿಷ್ ರಾಜಕೀಯ ಅಧಿಕಾರವನ್ನು ಪಡ್ಕೊಂಡು 1757ರಿಂದ 1858ರವರೆಗೆ ಭಾರತದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತವನ್ನು ನಡೆಸುತ್ತೆ. ಈ ಅವಧಿಯಲ್ಲಿ ಭಾರತದಲ್ಲಿ ಬ್ರಿಟಿಷರ ಒಂದು ಆಡಳಿತ ಸಂದರ್ಭದಲ್ಲಿ ಭ್ರಷ್ಟಾಚಾರ, ಶೋಷಣೆ, ಹಾಗೆ ತಾರತಮ್ಯಗಳು, ಈ ರೀತಿಯಾದಂಥ ಹಲವಾರು ಅನಾಚಾರಗಳಿಗೆ ಒಂದು ಅವಕಾಶ ನೀಡುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಇದರಿಂದ ಭಾರತೀಯರು ಕೆರಳಿ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ 1857ರಲ್ಲಿ ಸಿಪಾಯಿ ದಂಗೆ ಅಥವಾ ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ನಡೆಯುವಂಥದ್ದನ್ನು ಕೂಡ ನಾವು ಗಮನಿಸ್ಬೋದು. ಆ ನಂತರದಲ್ಲಿ ಯಾವಾಗ ಸ್ವತಂತ್ರ ಸಂಗ್ರಾಮ ನಡೀತೋ ಹಾಗೆ ಭಾರತೀಯರ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಉಂಟಾಗಿ ಅವರು ಚಳುವಳಿಗೆ ಇಳಿದ್ರು. ಅಂಥ ಸಂದರ್ಭದಲ್ಲಿ 1858ರಲ್ಲಿ ಬ್ರಿಟಿಷ್ ರಾಣಿ ಒಂದು ಘೋಷಣೆಯನ್ನು ಮಾಡುವ ಮೂಲಕ, ಆ ಒಂದು ರಾಣಿ ವಿಕ್ಟೋರಿಯಾ ಅವರು ಒಂದು ಘೋಷಣೆಯನ್ನು ಮಾಡುವ ಮೂಲಕ ಕಂಪನಿಯಿಂದ ಆಡಳಿತವನ್ನು ಕ್ರೌನ್ಗೆ ವರ್ಗಾವಣೆ ಮಾಡಿಕೊಳ್ತಾರೆ. ಅಂದರೆ ಕಂಪನಿಯ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತದಲ್ಲಿ ಇದ್ದಂಥ ಒಂದು ಆಡಳಿತ ವ್ಯವಸ್ಥೆಯನ್ನು ಕ್ರೌನ್ಗೆ, ಅಂದರೆ ರಾಣಿಯ ಒಂದು ನೇರ ನಿಯಂತ್ರಣಕ್ಕೆ, ಬ್ರಿಟಿಷರ ನೇರ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಈ ರೀತಿ ಭಾರತದ ಆಡಳಿತ ಕಂಪನಿಯಿಂದ ಕ್ರೌನ್ಗೆ ವರ್ಗಾವಣೆ ಆಗುತ್ತೆ. ಆ ನಂತರದಲ್ಲಿ ಬಹಳ ಮುಖ್ಯವಾದ ಒಂದು ಅಂಶವನ್ನು ನಾವು ಗಮನಿಸಬೇಕಾಗುತ್ತೆ. 1885ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಸ್ಥಾಪನೆ ಆಗುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಈ ಒಂದು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಭಾರತದಲ್ಲಿ ಆ ಒಂದು ಸ್ವತಂತ್ರಕ್ಕಾಗಿ ಒಂದು ಹೋರಾಟ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ಹಾಗೆ ಬ್ರಿಟಿಷರ ಮೇಲೆ ಒತ್ತಡವನ್ನು ಹಾಕುವ ಮೂಲಕ ಹಲವು ಕಾಯ್ದೆಗಳನ್ನ ಒಂದು ಹೊರಡಿಸಲಿಕ್ಕೆ ಪ್ರೇರೇಪಣೆ ನೀಡುವ ಮೂಲಕ ಒಂದು ಸ್ವತಂತ್ರದ ಬೇಡಿಕೆಯನ್ನು ಬ್ರಿಟಿಷರ ಮುಂದೆ ಇಡುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಇದರಿಂದಾಗಿ ಪ್ರಭಾವಿತವಾದಂಥ ಬ್ರಿಟಿಷ್ ಸರ್ಕಾರ ಹಲವಾರು ಒಂದು ಕಾಯ್ದೆಗಳನ್ನ ಜಾರಿಗೆ ತರುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ನಾನು ಇತ್ತೀಚಿನ ಕೆಲವು ಕಾಯ್ದೆಗಳ ಬಗ್ಗೆ ಹೇಳೋದಾದರೆ, ಭಾರತದ ಸಂವಿಧಾನದ ಒಂದು ವಿಕಾಸದಲ್ಲಿ ಯಾವ ರೀತಿ ಕಾಯ್ದೆಗಳು ಬರ್ತವೆ ನೋಡೋದಾದರೆ, ಮೊದಲನೇದಾಗಿ ಬರುವಂಥ ಒಂದು ಕಾಯ್ದೆ ಅಂತಂದರೆ ಅದು ಮೊದಲನೇದಾಗಿ ಬರುವಂಥ ಕಾಯ್ದೆ 1909ರ ಮಿಂಟೋ ಮಾರ್ಲೆ ಸುಧಾರಣೆ. ಹಾಗೆ 1919ರಲ್ಲಿ ಬರುವಂಥ ಮಾಂಟೆಗೋ ಚೆಲ್ಮ್ಸ್ಫರ್ಡ್ ಒಂದು ವರದಿಯನ್ನು ನಾವು ಕಾಣ್ಬೋದು. ಹಾಗೆ 1935ರ ಒಂದು ಕಾಯ್ದೆ ಬರುತ್ತೆ. ಹಾಗೆ 1947ರಲ್ಲಿ ಬರುವಂಥ ಭಾರತದ ಸ್ವತಂತ್ರ ಕಾಯ್ದೆ. ಈ ಒಂದು ಕಾಯ್ದೆಗಳು ಬಹಳ ಮುಖ್ಯವಾದಂಥ ಅಂಶವನ್ನು ಹೊಂದಿರುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಅದರಲ್ಲಿ 1909ರ ಒಂದು ಕಾಯ್ದೆ ಏನಿದೆ, ಇದು ಕೆಲವು ಅಂಶಗಳನ್ನ ಒಳಗೊಂಡಿರುವಂಥದ್ದನ್ನು ನಾವು ಕಾಣ್ತೇವೆ. ಅದರಲ್ಲಿ ಬಹಳ ಮುಖ್ಯವಾಗಿ ಭಾರತೀಯರಿಗೆ ಆಡಳಿತದಲ್ಲಿ ಪಾಲ್ಗೊಳ್ಳಲು ಅವಕಾಶವನ್ನು ನೀಡುತ್ತೆ. ಭಾರತದಲ್ಲಿ ಭಾರತೀಯರು ಆ ಒಂದು ಭಾರತದ ತನ್ನ ಆಡಳಿತದಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶವನ್ನು ನೀಡುವಂಥ ಒಂದು ಕಾಯ್ದೆ ಇದಾಗಿರುತ್ತೆ. ಹಾಗೆ ಎರಡನೇದಾಗಿ ಮುಸ್ಲಿಂ ಸಮುದಾಯಕ್ಕೆ ಪ್ರತ್ಯೇಕ ಮತದಾರ ಕ್ಷೇತ್ರವನ್ನು ದೊರಕಿಸಿಕೊಡುವಂಥ ಕೆಲಸವನ್ನು ಈ ಒಂದು ಕಾಯ್ದೆ ಮಾಡುತ್ತೆ. ಹಾಗೆ ಇನ್ನೊಂದು ಪ್ರಮುಖವಾದಂಥ ಕಾಯ್ದೆ ಅಂದರೆ 1919ರ ಕಾಯ್ದೆ. ಇದನ್ನು ಮಾಂಟೆಗೋ ಚೆಲ್ಮ್ಸ್ಫರ್ಡ್ ಸುಧಾರಣೆಗಳು ಅಂತೇಳಿ ಕೂಡ ಕರೀತಾರೆ. ಈ ಒಂದು ಕಾಯ್ದೆಯಲ್ಲಿ ಎರಡು ಪ್ರಮುಖವಾದಂಥ ಅಂಶಗಳನ್ನ ನಾವು ಗಮನಿಸ್ಬೋದು. ಅದಂತಂದರೆ ಭಾರತದಲ್ಲಿ ಜವಾಬ್ದಾರಿಯುತ ಸರ್ಕಾರವನ್ನು ಪ್ರಚುರಪಡಿಸುವಂಥದ್ದು. ಹಾಗೆ ಎರಡನೇದಾಗಿ ಬ್ರಿಟಿಷ್ ಇಂಡಿಯಾದ ಪ್ರಾಂತ್ಯಗಳಲ್ಲಿ ಡಯಾರ್ಕಿ ಅಂದರೆ ದ್ವಿ ಸರ್ಕಾರ ವ್ಯವಸ್ಥೆಯನ್ನು ಸ್ಥಾಪಿಸುವಂಥ ಕೆಲಸವನ್ನು ಮಾಡುತ್ತೆ. ಇದಾದ ನಂತರದಲ್ಲಿ ನಾವು ಗಮನಿಸುವಂಥ ಒಂದು ಅಂಶ ಅಂತಂದರೆ, ನಾವು 1935ರ ಒಂದು ಕಾಯ್ದೆಯ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ಅದನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಈ ಒಂದು 1935ರ ಕಾಯ್ದೆಯ ಬಗ್ಗೆ ಸಂಪೂರ್ಣವಾದಂಥ ವಿವರಣೆ ನೀಡಲಿಕ್ಕೆ ಬಯಸ್ತಿದ್ದೀನಿ. ಈ ಒಂದು ಕಾಯ್ದೆಯ ಬಗ್ಗೆ, ಈ ಒಂದು ವಿಡಿಯೋದ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ದಯವಿಟ್ಟು. ಹಾಗೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಈ ಒಂದು ಮುಂದಿನ ವಿಡಿಯೋಗಳು ಮಾಡಲಿಕ್ಕೆ ನಮಗೆ ಪ್ರೋತ್ಸಾಹವನ್ನು ನೀಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಧನ್ಯವಾದ.